ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕತ್ತು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ತುಂಬ ಜನರಿಗೆ ಸ್ಪ್ಲಿಟ್ ಏರ್ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ. ಸ್ಪ್ಲಿಟ್ ಏರ್ ಯಾವೆಲ್ಲ ಕಾರಣಗಳಿಂದ ಆಗುತ್ತೆ? ಸೀಳು ಕೂದಲು ಅಂತಾರಲ್ವ, ತುದಿ ಕೂದಲಲ್ಲಿ ಸೀಳು ಕೂದಲು, ಒಂದೇ ಒಂದು ಕೂದಲಲ್ಲಿ ಎರಡು ಸೀಳು ಹೊಡೆದಿರುತ್ತೆ. ಆ ಒಂದು ಪ್ರಾಬ್ಲಮ್ಸ್ಗೆ ಏನೆಲ್ಲ ಸೊಲ್ಯೂಷನ್ನು, ಅದೇ ರೀತಿ ಯಾವ ಕಾರಣಗಳಿಂದ ಸ್ಪ್ಲಿಟ್ ಏರ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಈ ವಿಡಿಯೋದಲ್ಲಿ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಆಲ್ ಬೆಲ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ ನಾನು ಹಾಕ್ತಕ್ಕಂಥ ನೋಟಿಫಿಕೇಷನ್ ನಿಮಗೆಲ್ಲ ಕೂಡ ಬರ್ತಾ ಹೋಗುತ್ತೆ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಇವತ್ತಿನ ಇನ್ಫಾರ್ಮೇಷನನ್ನು ಸ್ಟಾರ್ಟ್ ಮಾಡೋಣ. ಸ್ಪ್ಲಿಟ್ ಏರ್ ಯಾಕೆಲ್ಲ ಆಗುತ್ತೆ, ಯಾವೆಲ್ಲ ಕಾರಣಗಳಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಯಾಕಪ್ಪ ಸ್ಪ್ಲಿಟ್ ಏರ್ ಆಗುತ್ತೆ ಅಂತ ಅಂದರೆ, ಓಕೆ, ನಾವು ತುಂಬ ಜನ ಹೇರನ್ನು ಕೇರ್ ಮಾಡ್ತಿರಲ್ಲ, ಸರಿಯಾಗಿ ಕೇರ್ ಮಾಡದೇ ಇರೋ ಕಾರಣಕ್ಕೆ ಸ್ಪ್ಲಿಟ್ ಏರ್ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತ ಅಂದರೆ, ತುಂಬ ಜನ ಹೇರಿಗೆ ಆಯಿಲನ್ನು ಸರಿಯಾಗಿ ಹಚ್ತಿರೋಲ್ಲ, ವೀಕ್ಲಿ ಒನ್ ಟೈಮು ಕೂಡ ಹಚ್ತಿರಲ್ಲ, ಅದಕ್ಕೋಸ್ಕರ ಸ್ಪ್ಲಿಟ್ ಏರ್ ಆಗುತ್ತೆ. ಓಕೆನಾ? ಮಿನಿಮಮ್ ನಾವು ಎಷ್ಟು ಟೈಮ್ ಹಚ್ಚಬೇಕು ಅಂತಂದರೆ, ಒಂದು ವೀಕಲ್ಲಿ ಮಿನಿಮಮ್ 3 ಟೈಮ್ಸ್ ಆದರೂ ನಾವು ಹೇರ್ಗೆ ಆಯಿಲನ್ನು ಹಚ್ತಿರಬೇಕು. ಆವಾಗ ನಮ್ಮ ಹೇರು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಸ್ಪ್ಲಿಟ್ ಏರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಈ ರೀತಿಯಾಗಿ ಮಾಡೋದ್ರಿಂದ ಸ್ಪ್ಲಿಟ್ ಏರು ಕೂಡ ಕಡಿಮೆ ಆಗುತ್ತೆ. ಓಕೆ, ಇನ್ನೊಂದು, ನಾವು ಹೇರನ್ನು ಜಾಸ್ತಿ ಡ್ರೈ ಆಗಿ ಇಡಬಾರ್ದು, ಡ್ರೈನೆಸ್ಸನ್ನು ಜಾಸ್ತಿ ಮಾಡ್ತಾ ಹೋಗಬಾರ್ದು. ಅದೇ ರೀತಿ ಒಣ ಕೂದಲನ್ನು ಜಾಸ್ತಿ ಬಿಡಬಾರ್ದು. ನಾವು 1 ವೀಕಲ್ಲಿ 3 ಟೈಮ್ಸ್ ಹಚ್ಚಬೇಕು ಅಂತ ಹೇಳಿದ್ನಲ್ಲ, ಆ ರೀತಿ ಫಾಲೋ ಮಾಡ್ತಾ ಬಂದರೆ ಸ್ಪ್ಲಿಟ್ ಏರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು, ನಾವು ಇನ್ನರಿಂದ ಸರಿಯಾಗಿ ಫುಡ್ಡನ್ನು ತೊಗೊಳ್ಬೇಕಾಗುತ್ತೆ. ಇನ್ನರಿಂದ ಸರಿಯಾಗಿ ಫುಡ್ ತೊಗೊಂಡ್ರೆ ಔಟರ್ ಲುಕ್ಕು ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಹೇಗಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಸ್ಕಿನ್ನೇ ತೊಗೊಳ್ಳಿ. ಇವಾಗ ನಾವು ಸ್ಕಿನ್ನನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಿರ್ತೀವಿ ಅಲ್ವಾ. ಔಟರಲ್ಲಿ ನಾವು ಎಷ್ಟೇ ಕ್ರೀಮ್ಗಳನ್ನ ಹಚ್ಚಿದ್ರೂ ಕೂಡ ಅದು ಯಾವುದೇ ರೀತಿ ಸೊಲ್ಯೂಷನ್ ಅದಕ್ಕೆ ಸಿಗಲ್ಲ. ನಾವು ಇನ್ನರಿಂದ ಸರಿಯಾದ ರೀತಿಯಲ್ಲಿ ಫುಡ್ ಆಗಿರ್ಬೋದು, ನೀರನ್ನಾಗಿರ್ಬೋದು ಕುಡಿತಾ ಬಂದ್ವಿ ಅಂತಂದರೆ ಔಟರ್ ಲುಕ್ ಚೆನ್ನಾಗಿ ಬರುತ್ತೆ ಅಲ್ವಾ. ಅದೇ ರೀತಿ ಕೂಡ ಹೇರ್ಗೂ ಕೂಡ ಅಷ್ಟೇ, ಇನ್ನರಿಂದ ನಾವು ಏನನ್ನು ತೊಗೊಳ್ತೀವೋ ಅದು ಔಟರ್ ಲುಕ್ಕಲ್ಲಿ ತೋರಿಸ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ನೀರನ್ನು ಕುಡಿಯೋದಾಗಿರ್ಬೋದು, ಚೆನ್ನಾಗಿ ಫುಡ್ಡನ್ನು ತೊಗೊಳ್ಳೋದಾಗಿರ್ಬೋದು, ಹೆಲ್ತಿ ಫುಡ್ಡನ್ನು ತೊಗೊಳ್ಳೋದಾಗಿರ್ಬೋದು, ಈ ಥರ ಮಾಡ್ತಾ ಬಂದರೆ ನಮಗೆ ಸ್ಪ್ಲಿಟ್ ಏರು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಹೇರು ಡ್ರೈನೆಸ್ಸು ಕೂಡ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ಗಿಡಗಳಿಗೆ ಚೆನ್ನಾಗಿ ನೀರು ಹಾಕಿದಾಗ ಯಾವ ರೀತಿ ಫಲವತ್ತತೆನ ಕೊಡುತ್ತಲ್ವ, ಚೆನ್ನಾಗಿ ಬೆಳೀತಾ ಹೋಗುತ್ತಲ್ವ, ಅದೇ ರೀತಿ ನಮ್ಮ ಹೇರು ಕೂಡ ಈ ರೀತಿಯಾಗಿ ಬೆಳೆಸೋದು, ಗ್ರೋತ್ ಮಾಡ್ಕೋಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ತಾ ಹೋಗ್ಬೋದು. ಓಕೆನಾ? ಹೇರನ್ನು ನಾವು ಸ್ಪ್ಲಿಟ್ ಏರ್ ಜಾಸ್ತಿ ಇದೆ ಅಂತಂದರೆ ಎಷ್ಟಿದೆಯೋ ಅಷ್ಟು ಸರಿಸಮವಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಕೇರ್ ಮಾಡ್ತಾ ಬನ್ನಿ. ಚೆನ್ನಾಗಿ ಆಯಿಲನ್ನು ಹಚ್ಚೋದಾಗಿರ್ಬೋದು, ಈ ಥರ ಮಾಡ್ತಾ ಬಂದಾಗ ನಮಗೆ ಸ್ಪ್ಲಿಟ್ ಏರ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಆಯಿತಾ? ನೆಕ್ಸ್ಟ್, ನಾವು ಇವಾಗ ಹೇರ್ ವಾಶ್ ಮಾಡುವಾಗ ನಾವು ಡೈರೆಕ್ಟಾಗಿ ಶಾಂಪುಗಳನ್ನ ಅಪ್ಲೈ ಮಾಡ್ತಿರ್ತೀವಿ. ಅದು ತಪ್ಪು. ಯಾಕಪ್ಪ ಅಂತಂದರೆ, ನಾವು ಡೈರೆಕ್ಟಾಗಿ ಹೇರ್ಗೆ ಶಾಂಪುಗಳನ್ನ ಹಾಕಬಾರ್ದು. ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಶಾಂಪುಗಳನ್ನ ಹಚ್ಚೋದು ಒಳ್ಳೆಯದು. ಯಾಕೆ ಅಂತಂದರೆ, ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನಮಗೆ ಸ್ಕಿನ್ನಿಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಕೆಲವೊಂದು ಜಾಸ್ತಿ ಸೆನ್ಸಿಟಿವ್ ಸ್ಕಿನ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಹೇರ್ ಫಾಲ್ ಜಾಸ್ತಿ ಆಗೋದಾಗಿರ್ಬೋದು, ಸ್ಪ್ಲಿಟ್ ಏರ್ ಜಾಸ್ತಿ ಆಗೋದಾಗಿರ್ಬೋದು, ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಅಪ್ಲೈ ಮಾಡಬೇಡಿ, ನೀರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಹೋಗಿ ಶಾಂಪುಗಳನ್ನ. ಅದೇ ರೀತಿ ನಾವು ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ, ನಾವು ಹೇರನ್ನು ಚೆನ್ನಾಗಿ ಮಾಸ್ಕ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ತುಂಬ ಚೆನ್ನಾಗಿ ಕೂಲ್ನೆಸ್ಸನ್ನು ಕೊಡಬೇಕಲ್ವ ನಾವು ಹೇರ್ಗೆ. ಇವಾಗ ಫುಲ್ಲು ರಫ್ ಇದೆ ಅಂತಂದರೆ ಕೂದಲು, ಅದಕ್ಕೆ ನಾವು ಸ್ಮೂತ್ ಮಾಡ್ಕೋಬೇಕು ಅಂತಂದರೆ ಇವಾಗ ಕಂಡೀಷ್ನರ್ ಆಗಿರ್ಬೋದು, ಮಾಸ್ಕ್ಗಳನ್ನಾಗಿರ್ಬೋದು, ಈ ಥರ ಮಾಸ್ಕ್ಗಳನ್ನ ನಾವು ಯೂಸ್ ಮಾಡ್ತಾ ಹೋಗಬೇಕು. ಆಗ ನಮ್ಮ ಹೇರ್ ಸ್ಪ್ಲಿಟ್ ಏರು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನನ್ನ ಒಂದು ಹೇರಲ್ಲಿ ಸ್ಪ್ಲಿಟ್ ಏರ್ ಒಂದೂ ಕೂಡ ಇಲ್ಲ. ನಾನು ಯಾವ ರೀತಿ ಕೇರ್ ಮಾಡಿದ್ದೀನಿ ಅಂತ ನೋಡಿ. ಇದರಲ್ಲಿ ಕಾಣಲ್ಲ, ಆದರೂ ಕೂಡ ತೋರಿಸ್ತಿದ್ದೀನಿ. ಬಟ್
ಯಾಕೆ ಅಂತಂದರೆ ಒಂದು ಕೂಡ ಸ್ಪ್ಲಿಟ್ಟೇರ್ ಆಗಿಲ್ಲ ನನ್ನ ಕೂದಲಲ್ಲಿ. ನಾನು ಏನೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಬಿಟ್ಟು ನಾನು ಸ್ಪ್ಲಿಟ್ಟೇರ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋದಾದರೆ, ನಾನು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದಾಗಿಂತ ನನಗೆ ಒಂದು ಕೂಡ ಸ್ಪ್ಲಿಟ್ಟೇರ್ ಆಗಿಲ್ಲ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಮಾತ್ರ 100ಕ್ಕೆ 1000% ಹೇರ್ ಗ್ರೋತ್ ಆಗ್ತಾಯಿದೆ. ಬಟ್ ನಾನು ಹೇರನ್ನು ಪದೇ ಪದೇ ಕಟ್ ಮಾಡಿಸ್ತಾ ಇರ್ತೀನಿ, ಆದರೂ ಕೂಡ ಹೇರ್ ಗ್ರೋತ್ ಆಗ್ತಾ ಇರುತ್ತೆ. ಅದೇ ರೀತಿ ಇನ್ನರಿಂದ ಕೂಡ ನಾನು ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಕೂಡ ಅದನ್ನು ಮಾಡಿ. ಇದನ್ನು ಅಷ್ಟೇ ಹಚ್ಚೋದ್ರಿಂದ ಅಲ್ಲ, ಇನ್ನರಿಂದ ಕೂಡ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ನಾನು ಈ ಒಂದು ಸೆಲೆನಿಯರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹೇರ್ ಗ್ರೋತ್ಗೆ 100% ರಿಸಲ್ಟ್ ಇದೆ. ಅದೇ ರೀತಿ ಫ್ರೂಟ್ ಆಫ್ ದಿ ಅರ್ತ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ತುಂಬ ಜನರಿಗೆ ನಾನು ಕೊಟ್ಟಿದ್ದೀನಿ, ಅವರು ರೆಗ್ಯುಲರಾಗಿ ಇದೇ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ನನಗೂ ಕೂಡ 100ಕ್ಕೆ 1000% ರಿಸಲ್ಟ್ ಬಂದಿರೋದಕ್ಕೆ ಅವ್ರು ತೊಗೊಂಡಿದ್ದಾರೆ ಅದು. ಓಕೆ, ಇವೆರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಹೇರ್ ಮಾಸ್ಕಾಗಿ ನಾನು ಹೆನ್ನ ಮೆಹಂದಿನ ಯೂಸ್ ಮಾಡ್ತಾ ಇದ್ದೀನಿ. ಹೆನ್ನ ಅಂತ ಅಂದರೆ ಅದು ತುಂಬ ಕೂಲ್ನೆಸ್ನ ಕೊಡುತ್ತೆ, ಬಾಡಿಗಾಗಿರ್ಬೋದು, ಹೇರ್ಗಾಗಿರ್ಬೋದು. ತುಂಬ ಹೀಟ್ ಇರ್ತಕ್ಕಂಥವ್ರು ಬಾಡಿ, ಅವರು ಆ ಒಂದು ಮೆಹಂದಿನ ಯೂಸ್ ಮಾಡಿ 100ಕ್ಕೆ 1000% ರಿಸಲ್ಟ್ ಬರುತ್ತೆ. ಹೇರ್ ಗ್ರೋತು ಕೂಡ ಚೆನ್ನಾಗಾಗುತ್ತೆ, ಸ್ಪ್ಲಿಟ್ ಹೇರು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಈ ರೀತಿಯಾಗಿ ನಾವು ಹೇರ್ ಕೇರ್ನ ಮಾಡ್ಕೊಳ್ಬೇಕಾಗುತ್ತೆ. ಸ್ಪ್ಲಿಟ್ ಹೇರ್ ಚೆನ್ನಾಗಿ ನಾವು ಏನಪ್ಪ ಅಂತಂದರೆ ಜಡೆಗಳನ್ನ ಹಾಕ್ಕೊಂಡಾಗ ನಾವು ತುದಿವರೆಗೂ ಎಣಿಬಾರ್ದು. ಇಲ್ಲಿವರೆಗೂ ನಾವು ಎಣ್ಕೊಳ್ತೀವಿ, ಅಲ್ಲಿವರೆಗೂ ಎಣಿಬಾರ್ದು ಕೂದಲನ್ನು. ಆಗ ಕೂಡ ಸ್ಪ್ಲಿಟ್ ಹೇರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಹಾಕ್ಕೊಳ್ಳಿ. ಜಾಸ್ತಿ ಹೇರನ್ನು ಡ್ರೈ ಬಿಡೋದ್ರಿಂದ ಸ್ಪ್ಲಿಟ್ ಹೇರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಕಾರಣಗಳಿಂದ ನಮಗೆ ಸ್ಪ್ಲಿಟ್ ಹೇರ್ ಆಗ್ತಾ ಹೋಗುತ್ತೆ. ಆ ಸ್ಪ್ಲಿಟ್ ಹೇರನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಈ ಒಂದು ನಾನು ಕೆಲವೊಂದು ಸೊಲ್ಯೂಷನನ್ನು ಹೇಳಿದ್ನಲ್ಲ, ಆ ಎಲ್ಲ ಸೊಲ್ಯೂಷನ್ಗಳನ್ನ ಕೂಡ ಫಾಲೋ ಮಾಡ್ತಾ ಬನ್ನಿ. 100ಕ್ಕೆ 1000% ಸ್ಪ್ಲಿಟ್ ಹೇರ್ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಕೂಡ ಫೋಟೋ ತೆಗೆದ್ಬಿಟ್ಟು ಬೇಕಿದ್ರೆ ಹಾಕ್ತೀನಿ, ಇದರಲ್ಲಿ ನೋಡಿ, ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ. ತುಂಬ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗಿ, ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.